ಧಾರವಾಡ ನಗರದ ಪಾಲಿಕೆ ಕಚೇರಿ ಎದುರು ಧಾರವಾಡ ಪ್ರತ್ಯೇಕ ಪಾಲಿಕೆಗೆ ಆಗ್ರಹಿಸಿ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹ ದಿನಕ್ಕೊಂದು ಸ್ವರೂಪ ಪಡೆದುಕೊಳ್ಳುತ್ತಿದೆ. ರಸ್ತೆ ತಡೆ, ಕಚೇರಿಗೆ ಬೀಗ ಹಾಕಿ ಪ್ರತಿಭಟಿಸಿದ ಬಳಿಕ ಇದೀಗ ಹೋರಾಟಗಾರರು ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಎಪಿಎಂಸಿ ವರ್ತಕರ ಸಂಘದ ಶಿವಶಂಕರ್ ಹಂಪಣ್ಣವರ್, ವೆಂಕಟೇಶ್ ಮಾಚಕ್ನೂರ್, ಮನೋಜ್ ಪಾಟೀಲ್, ದೀಪಾ ನೀರಲ್ಗಟ್ಟಿ ಮತ್ತು ಕವಿತಾ ಕಬೇರ್ ಶುಕ್ರವಾರ ದಿನವಿಡೀ ಉಪವಾಸ ಮಾಡಿದರು. ಇನ್ನು ಪ್ರತಿದಿನವೂ ಬೇರೆಯವರು ಉಪವಾಸ ಕೈಗೊಳ್ಳುತ್ತಿದ್ದು, ಮೇ 30ರೊಳಗೆ ಪ್ರತ್ಯೇಕ ಪಾಲಿಕೆ ಪ್ರಸ್ತಾವನೆಗೆ ಒಪ್ಪಿಗೆ ಸಿಗದಿದ್ದರೆ ಆಮರಣಾಂತ ಉಪವಾಸ ಸತ್ಯಾಗ್ರಹ ಆರಂಭಿಸಲು ಹೋರಾಟಗಾರರು ನಿರ್ಧರಿಸಿದ್ದಾರೆ. ನಾನು ದಲಾಲ್ ವರ್ತಕರ ಎಪಿಎಂಸಿ ಅಧ್ಯಕ್ಷ ಶಿವಶಂಕರ್ ಹಂಪಣ್ಣವರ್ ಹಾಗೂ ಹಿರಿಯರಾದ ನಮ್ಮ ಪ್ರತ್ಯೇಕ ಪಾಲಿಕೆ ಹೋರಾಟಕ ಸಮಿತಿಯಾದ ಅಧ್ಯಕ್ಷರಾದ ಮಾಚಕ್ನವರ್, ಇನ್ನೊಬ್ಬ ಅಧ್ಯಕ್ಷನಾದ ಮನೋಜ್ ಪಾಟೀಲ್, ಆಮೇಲೆ ತಂಜೇಂದ್ರಾದ ಕಾರ್ಪೊರೇಟರಾದ ಕವಿತಾ ಕಬೇರ್, ದೀಪಾ ನೀರಲ್ಗಟ್ಟಿಯವರು ನಾವು ಇವತ್ತಿನ ದಿವಸ ಸರಣಿ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿದ್ದೇವೆ. ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೂ ನಮ್ಮ ಉಪವಾಸ. ಈ ಉಪವಾಸ ಏನೈತಿ ನಿರಂತರ ಸ್ಟಾರ್ಟ್. ನಿರಂತರ ಏನೈತಲ್ಲ ಇದು ಎಲ್ಲಿ ಮಠ ಅಂದ್ರೆ ಈ ಹೋರಾಟ ಎಲ್ಲಿ ಮುಗಿಯೋದಿಲ್ಲ ಅಲ್ಲಿವರೆಗೂ ನಿರಂತರ ಉಪವಾಸ ಒಬ್ಬರಲ್ಲ ಕೂತ್ಕೋತಾರೆ. ನಾನು ನಿರ್ಧಾರ ಮಾಡೀನಿ, ಹಿರಿಯರು ಎಲ್ಲಿ ಮಠ ಹೇಳ್ತಾರೆ ಈ ಸರಣಿ ಉಪವಾಸಕ್ಕೆ ನಾನು ದಿನಾಲ ಕೂತ್ಕೋಬೇಕಂತೇಳಿ ನಿರ್ಧಾರ ಮಾಡಿದ್ದೀನಿ. ದಿನಾಲೂ ನಾನು ಕೂತ್ಕೋತೇನೆ. ಮತ್ತು ಇದನ್ನು ಮನಗಂಡ ರಾಜ್ಯಪಾಲರು ಇದನ್ನು ನೋಡ್ಕೊಂಡ ಸರಣಿ ಉಪವಾಸ 80 ವರ್ಷದ ಮಾಚಕ್ನವ್, 80 ವರ್ಷದ ಮನೋಜ್ ಪಾಟೀಲ್ ಇಂಥವ್ರು ಉಪವಾಸ ಕೂತ್ಕೊಂಡ ನಾಳೆ ಶರೀರಕ್ಕೆ ಏನಾದರೂ ಹಾನಿ ಆದರೆ, ಏನಾರ ತೊಂದರೆ ಆದರೆ ಗವರ್ನರ್ ರಾಜ್ಯಪಾಲರು ಇದಕ್ಕೆ ಜವಾಬ್ದಾರಿ ಆಗ್ತಾರೆ. ಆ ಜವಾಬ್ದಾರಿಯನ್ನು ಕಳಿಸ್ಕೋಬೇಕಂದ್ರೆ ಕೂಡಲೇ ಇಮಿಡಿಯೇಟ್ ಸಹಿ ಮಾಡಿ ಪ್ರತ್ಯೇಕ ಹೋರಾಟಗಾರರಿಗೆ ಅದನ್ನು ಖುಷಿ ಕೊಡ್ಬೇಕಂತೇಳಿ ಅವ್ರಿಗೆ ನಾನು ನಮ್ಮರಿಂದ ವಿನಂತಿ ಮಾಡಿಕೊಡ್ತೇನೆ. ಇಲ್ಲ ಅಂದ್ರೆ ಯಾರ್ದಾರ ಪ್ರಾಣ ಹೋಗೋ ಮಟ್ಟ ಅವರು ತಲೆಯೊಳಗೆ ಆಗಬೇಕು, ಪ್ರಾಣ ಹೋದಾಗ ಮಾಡಬೇಕಂತಂದ್ರೆ ಅನಿವಾರ್ಯ. ದಯವಿಟ್ಟು ಒಬ್ಬ ಇತಿಹಾಸ ಸೃಷ್ಟಿ ಆಗಬಾರ್ದು. ಒಬ್ಬ ಗುರು, ಒಬ್ಬ ಗವರ್ನರ್ ಸಹಿ ಮಾಡಿಲ್ಲ ಅಂತ ತಿಳ್ಕೊಂಡು ಒಂದು ಉಪವಾಸ ಮಾಡುವಂಥದ್ದು ಹಿರಿಯರಾಗಿ ಯಾರಿಗೆ ಏನಾದರೂ ಶರೀರಕ್ಕೆ ತೊಂದರೆ ಆದರೆ ಸಂಪೂರ್ಣ ಜವಾಬ್ದಾರಿ ರಾಜ್ಯಪಾಲ ಆಗ್ತಾರೆ ಅಂತ ಹೇಳ್ತೀನಿ. BJP ನಮ್ಮ ಸಂಸದೀಯ ಇವರು MP ಪಾರ್ಲಿಮೆಂಟ್ ಪ್ರಹ್ಲಾದ್ ಜೋಶಿಯವರು, ಅರವಿಂದ್ ಬಲ್ಲದ್ ಇರ್ಬೋದು, ಈಗಾಗಲೇ ಹೇಳಿದ್ದಾರೆ ಕರ್ಕೊಂಡು ಹೋಗಿ. ಅದನ್ನು ಬೇರೆ ಕರ್ಕೊಂಡು ಹೋದರೆ ಕೆಲಸ ಮುಗಿಯೋದಿಲ್ಲ. ದಯವಿಟ್ಟು ಏನೈತಲ್ಲ ಅದನ್ನು ರಾಜ್ಯಪಾಲರು ಕೂಡ ಫೋನಿನ ಮುಖಾಂತರ ಆಗಲಿ ಸಮಕ್ಷಮ ಭೇಟಿಯಾಗಿ ಬೇಗ ಅದನ್ನು ಲೀಗಲ್ ಒಪಿನಿಯನ್ ತೊಗೊಂಡು ಸಹಿ ಮಾಡುವಂಥ ಕೆಲಸ ಅವರಿಬ್ಬರು ಜವಾಬ್ದಾರಿ ಇಬ್ಬರು ಮಾಡಬೇಕು. ಇಲ್ಲ ಅಂದರೆ ಅವ್ರ ಮೇಲೆ ಇಲ್ಲಿ ಕೂತ್ಕೊಂಥ ಪ್ರತ್ಯೇಕ ಮಾಲ್ಯ ಹೋರಾಟ ಸತ್ಯ ಪರಿಪಾಲನಾ ಸಮಿತಿಗೆ ಅವ್ರ ಮೇಲೆ ಸಂಶಯ ಬರಾಗತ್ತೈತಿ. ಆ ಸಂಶಯ ಆಗಬಾರ್ದಂದ್ರೆ ಆ ಸಹಿ ಮಾಡಿಕೊಟ್ಟ ಮೇಲೆ ಮುಂದೆ ಸರ್ಕಾರದ ಕೂಡ ನಾವು ಹೋರಾಡ್ತೀವಿ. ಸರ್ಕಾರದ ಕೂಡ ಅದರ ಅಧಿಸೂಚನೆ ಏನು ಮಾಡಿಸೋದಂತ ಪ್ರತ್ಯೇಕ ಹೋರಾಟಗಾರ ಸಮಿತಿಗೆ ಗೊತ್ತಿದೆ ಅಂತ ಹೇಳಕ್ಕೆ ಬಯಸ್ತೇನೆ. ಪ್ರತ್ಯೇಕ ಮಹಾನಗರ ಪಾಲಿಕೆಗಾಗಿ ಮಾನ್ಯ ರಾಜ್ಯಪಾಲರನ್ನು ಭೇಟಿಯಾಗಿದ್ದೀವಿ. ಆದಷ್ಟು ಬೇಗ ಅವರು ಕಡತ ಕುರಿತು ನಿರ್ಣಯ ತಗೋತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ 1 ವರ್ಷದಷ್ಟು ವಿಳಂಬ ಆಗಿದೆ. ಅವರು ಇನ್ನೂ ವಿಳಂಬ ಮಾಡದೆ ಕೂಡಲೇ ನಿರ್ಣಯ ತಗೊಂಡು ಸರ್ಕಾರಕ್ಕೆ ತಿಳಿಸಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿತದೆ. ಈ ಹೋರಾಟ ಇನ್ನೂ ಉಗ್ರ ಸ್ವರೂಪ ತಳೆಯುವ ಎಲ್ಲ ಸಾಧ್ಯತೆ ಕೂಡ ಇದೆ. ನಾವು 30ನೇ ತಾರೀಕು ಧಾರವಾಡ ಬಂದ್ ಕೂಡ ಮಾಡಬೇಕಂತ ಮಾಡಿದ್ದೀವಿ. 29ನೇ ತಾರೀಕು ಬೈಕ್ ರ್ಯಾಲಿ, ಈ ರೀತಿ ಬೇರೆ ಬೇರೆ ಪ್ರೋಗ್ರಾಮ್ ಹಾಕ್ಕೊಂಡಿವಿ. ಆಮೇಲೆ ನಮಗೆ ಅಪಾರವಾದ ಜನಬೆಂಬಲ ಸಿಗ್ತಾ ಇದೆ. ಧಾರವಾಡದ ಎಲ್ಲ ಸಂಘಟನೆಗಳು, ಈವನ್ ಹೊರಗಡೆ ಸಂಘಟನೆಗಳು ಕೂಡ ಬಂದು ನಮಗೆ ಇದು ವ್ಯಕ್ತಪಡಿಸ್ತಾ ಇದ್ದಾರೆ. ಧಾರವಾಡ ಜನತೆಗೆ ಆಗ್ತಾ ಇರತಕ್ಕಂತಹ ದೈನಂದಿನ ಪಾಲಿಕೆ ಆಡಳಿತದಲ್ಲಿ ಏನು ಅನಾನುಕೂಲ ಆಗ್ತಾ ಇದೆ ಅದನ್ನು ಹೋಗಲಾಡಿಸುವ ದಿಸೆಯಲ್ಲಿ ಕೂಡಲೇ ಧಾರವಾಡ ಪಾಲಿಕೆಯನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ.